ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಇದು ಬಂದು ರಂಜಾನ್ ರೋಜಾ ಉಪವಾಸ ಅದು ಫಸ್ಟಿನ ಲಾಗ್. ಇದು ನನ್ನ ಫಸ್ಟ್ ಲಾಗ್. ವೈಫೈ ಪ್ರಾಬ್ಲಮಿಂದ ಅಪ್ಲೋಡ್ ಮಾಡೋದಕ್ಕೂ ಆಗಿಲ್ಲ, ಎಡಿಟ್ ಮಾಡೋದಕ್ಕೂ ಆಗಿಲ್ಲ. ಇವಾಗ ಹಾಕ್ತಾಯಿದ್ದೀನಿ, ಏನು ಅಂದ್ಕೊಬೇಡಿ, ಇನ್ನು ಮುಂದೆ ಕರೆಕ್ಟಾಗಿ ಹಾಕ್ಕೊಳ್ತೀನಿ. ಇವಾಗ ನಾನು ತಾಜುದ್ಕಿ ನಮಾಜ್ ಅಂತ 3 ಗಂಟೆಗೆ ಮಾಡ್ತಾ ಇದ್ದೀನಿ. ಈ ತಿಂಗಳು ಒಳ್ಳೆ ತಿಂಗಳು, ಅಂದರೆ ಶ್ರೇಷ್ಠವಾದ ತಿಂಗಳು. ಜಾಸ್ತಿ ಕುರಾನ್ ಓದ್ತಾರೆ ಮತ್ತು ಪ್ರಾರ್ಥನೆ ಜಾಸ್ತಿ ಮಾಡ್ತಾರೆ. ಇದು ಒಂದು ಒಳ್ಳೆ ಶ್ರೇಷ್ಠವಾದ ತಿಂಗಳು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ನಮಾಜ್ ಆದಮೇಲೆ ನಾನು ಇವಾಗ ಸೆಹರಿಗೆ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಹೀಗೆ ಇರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಒಂದು ಅರ್ಧ ಕೆಜಿ ಚಿಕನ್ನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ಕಬಾಬ್ಗೆ ಬೇಕು ಅಂತ ಅದು ಕೂಡ ಕಲಸಿ ಇಟ್ಕೊಂಡಿದ್ದೀನಿ. ನನ್ನ ಮಗಗೆ ಕಬಾಬ್ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಅವನು ಕೂಡ ಉಪವಾಸ ಇರ್ತಾನೆ. ಇದೆಲ್ಲ ಆಗೋಷ್ಟೊತ್ತಿಗೆ ಹಸಿಟ್ಟು ಕೂಡ ಸ್ವಲ್ಪ ಸ್ಮೂತ್ ಆಗುತ್ತೆ ಅಂತ ಬೇಗ ಕಲಸಿಟ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಏನು ಅಂದ್ಕೋಬೇಡಿ. ಫ್ರೆಂಡ್ಸ್, ಇವಾಗ ಚಿಕನ್ ಸಾಂಬಾರಿಗೆ ಮಸಾಲೆಯನ್ನು ತೋರಿಸ್ತಾ ಇದ್ದೀನಿ. ಊರ ಕಡೆ ಮಾಡ್ತಾರೆ ನೋಡಿ, ಆ ಥರ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಇದಷ್ಟು ಕೂಡ ಒಂದು ಸತಿ ರುಬ್ಕೊಬೇಕು. ಆಮೇಲೆ ಟೊಮೊಟೊ ಮತ್ತು ಈ ಕಾಯಿ ಅದೊಂದು ಸ್ವಲ್ಪ ಸಪ್ರೇಟಾಗಿ ರುಬ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ. ಊರಲ್ಲಿ ಇದೇ ಥರ ಮಾಡ್ತಾರೆ, ಅದೇ ನಾನು ಹಾಗೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾಂಬಾರು. ನೋಡಿ, ಚಕ್ಕೆ ಲವಂಗ ಅದು ಕೂಡ ಹಾಕಿ ಇದನ್ನು ರುಬ್ಕೊಳ್ತೀನಿ. ಅದಾದಮೇಲೆ ಟೊಮೊಟೊ ಮತ್ತು ಕಾಯಿ ಅದೊಂದು ಸರ್ತಿ ಸಪ್ರೇಟಾಗಿ ರುಬ್ಕೊಂಡಿರ್ತೀನಿ ನೋಡಿ. ಅದಾದಮೇಲೆ ಒಂದು ಚಿಕ್ಕದು ಕುಕ್ಕರ್ ತಗೊಂಡಿದ್ದೀನಿ. ನಿಮಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಆ ಕಡೆ ಕಬಾಬು ಕೂಡ ಇಟ್ಕೊಂಡಿದ್ದೆ, ಟೈಮ್ ಆಗ್ತಾಯಿತ್ತು ಅಂತ ನೋಡಿ. ಇದನ್ನು ಗೋಲ್ಡನ್ ಫ್ರೈ ಬರೋ ಗಂಟ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಚಕ್ಕೆ ಲವಂಗ ಅದು ರುಬ್ಕೊಂಡಿರುವಂಥ ಮಸಾಲ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನೇ ಸಪ್ರೇಟ್ ಆಗಬೇಕು ನೋಡಿ. ಇವಾಗ ಸಪ್ರೇಟ್ ಆಗಿದೆ ಎಣ್ಣೆ ಕೂಡ. ನಿಮಗೆ ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಮತ್ತು ಧನಿಯಾ ಪೌಡ್ರು, ಅರಿಶಿನ ಪೌಡ್ರು ಇಷ್ಟು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ಚಿಕನ್ ತೊಳೆದು ಇಟ್ಕೊಂಡಿದ್ದೆ, ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಕಾಯಿ ಮತ್ತು ಟೊಮೊಟೊ ರುಬ್ಕೊಂಡಿರ್ತೀವಲ್ಲ ಇದರಲ್ಲೇ ಸೇರಿಸ್ಕೊಳ್ತೀನಿ ನೋಡಿ. ಈ ಥರ ಆದರೆ ಸಾಕು. ನೋಡಿ, ಇವಾಗ ಈ ಮಸಾಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಸೇರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ಇದರ ಜೊತೆ ನಾನು ಚಪಾತಿ ಮತ್ತು ಅನ್ನ ಮಾಡ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ನಾನು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. 2 ವಿಜಿಲ್ ಬಂದರೆ ಸಾಕು, ಇದು ರೆಡಿ ಆಗುತ್ತೆ. ಅಲ್ಲಿ ಗಂಟ ನಾನು ಚಪಾತಿ ಕೂಡ ಬೇಯಿಸ್ಕೊತಾ ಇರ್ತೀನಿ. ಟೈಮ್ ಬೇರೆ ಆಗ್ತಾಯಿತ್ತು, 4:15 ಗಂಟೆ ಆಗ್ತಾಯಿತ್ತು. ಇವಾಗ ಬೇಗ 5:15ಗೆಲ್ಲ ಇದು ಕ್ಲೋಸ್ ಆಗಿಬಿಡುತ್ತೆ ಉಪವಾಸ ಅದು. ಅದಕ್ಕೋಸ್ಕರ ಬೇಗ ಮಾಡಿಕೊಂಡು ನನ್ನ ಮಗ ಕೇಳ್ತಾಯಿದ್ದೆ, ಬೇಗ ಬ್ರಷ್ ಮಾಡ್ಕೊಬಾ ಅಂತ ಹೇಳ್ತಾಯಿದ್ದೆ ನೋಡಿ. ಇವಾಗ ನಾನು ಚಪಾತಿನೆಲ್ಲ ಬೇಯಿಸ್ಕೊಂಡಿದ್ದಾಯಿತು. ಕಬಾಬು ಕೂಡ ರೆಡಿ ಆಗಿದೆ ನೋಡಿ. ಈ ಸಾಂಬಾರು ಬೇಗನೂ ಕೂಡ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಮುದ್ದೆ ಇದ್ರೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ, ಚಿಕನ್ ಸಾಂಬಾರಿಗೆ. ಟೈಮ್ ಬೇರೆ ಆಗ್ತಾಯಿತ್ತು, ನಾನು ಬೇಗ ಊಟ ನನ್ನ ಮಗಗೂ ಕೂಡ ತಿನ್ನಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಬೇಗನೆ ಇದು ಮಾಡಿಕೊಂಡೆ. ಯಾರೆಲ್ಲ ಈ ಥರ ಮಾಡ್ತಿರೋ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಊಟ ಎಲ್ಲ ಮುಗಿಸಿದಾದ್ಮೇಲೆ 6 ಗಂಟೆ ಆಯಿತು. ಇವಾಗ ನಾನು ನಮಾಜ್ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಇವಾಗ ಸ್ವಲ್ಪ ಹೊತ್ತು ಕುರಾನ್ ಓದ್ಕೊತಾ ಇದ್ದೆ ನಾನು.
ಇವಾಗ ಮುಗಿಸಿದಾದ್ಮೇಲೆ ಸ್ವಲ್ಪ 10 ಗಂಟೆ ಮಲ್ಕೊತೀನಿ ಸಂಡೇ ಆಗಿದ್ದರಿಂದ. ಅದಾದಮೇಲೆ ಸಂಜೆ ಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತೀನಿ. ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇದಾದಮೇಲೆ ನಾನು ಮಲ್ಕೊತೀನಿ. ಇದಾದಮೇಲೆ ನೋಡಿ ಇದು ಸಂಜೆ 4:30 5 ಗಂಟೆ ಆಗಿತ್ತು. ಆವಾಗ ಇದು ಕಡಲೆಕಾಳು ನೆನೆಸಿಟ್ಟಿದ್ದೆ. ಈ ಉಪವಾಸದಲ್ಲಿ ಜಾಸ್ತಿ ಕಡಲೆಕಾಳು ತಿಂತಾರೆ. ನಾನು ಸಿಂಪಲ್ಲಾಗಿ ಇದನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕದು ಕುಕ್ಕರ್ ತೊಗೊಂಡಿದ್ದೀನಿ, ಅದರಲ್ಲಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಅದು ಕೂಡ ಹಾಕ್ಕೊಳ್ತೀನಿ, ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಡೈರೆಕ್ಟ್ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಕಾಳನ್ನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ, ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಕೊಳ್ತೀನಿ. ನೋಡಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಪೌಡರು ಮತ್ತು ಅರಿಶಿನ ಪೌಡ್ರು, ಗರಂ ಮಸಾಲ, ಜೀರಿಗೆ ಪೌಡರು ಮತ್ತು ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಕೂಡ ಸೇರಿಸ್ತೀನಿ ಇದರಲ್ಲೇ. ಇದು ಕೂಡ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಇದು ಎಷ್ಟು ಬೇಯುತ್ತೋ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ನಾನು. ಅದು 4 ವಿಜಿಲ್ ಬರೋ ಗಂಟೆ ಬೇಯಿಸ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. 4 ವಿಜಿಲ್ ಆದಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಇನ್ನೂ ಸ್ವಲ್ಪ ನೀರು ಇರುತ್ತೆ. ಇದನ್ನು ಸ್ವಲ್ಪ ನೀರನ್ನ ರೋಸ್ಟ್ ಮಾಡ್ಕೊಳ್ತೀನಿ ಇನ್ನು. ಅದಾದಮೇಲೆ ನೋಡಿ ತೋರಿಸ್ತೀನಿ. ನೋಡಿ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ. ಇದರಲ್ಲಿ ಈ ಥರ ಡ್ರೈ ಆಗಿರಬೇಕು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದರಲ್ಲಿ ನೀವು ಬೇಕಂದರೆ ನೀವು ಹೀಗೇ ತಿನ್ಬೋದು, ಇಲ್ಲಾಂದರೆ ನಾನು ಸ್ವಲ್ಪ ಇದರಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೆ, ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೂ ತಿಂದ್ರೂ ಚೆನ್ನಾಗಿರುತ್ತೆ, ಈ ಥರ ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಒಂದು ಸತಿ ಇದನ್ನು ಕೂಡ ಟ್ರೈ ಮಾಡಿ. ಅದಾದಮೇಲೆ ನಾನು ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದೆ. ಪಕೋಡ ಮಾಡೋಣ ಅಂತ ಪನ್ನೀರ್ ಪಕೋಡ ಮತ್ತು ಪಾಲಕ್ ಪಕೋಡ ಮಾಡ್ತಾಯಿದ್ದೀನಿ. ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಅಜ್ವಾನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದರಿಂದ ಫ್ಲೇವರು. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ನೋಡಿ ಇದರಲ್ಲಿ ಧನಿಯಾ ಪೌಡ್ರು, ಉಪ್ಪು, ಅರಿಶಿನ ಪೌಡ್ರು, ಚಿಲ್ಲಿ ಪೌಡರು, ಗರಂ ಮಸಾಲ ಇಷ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲೇ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು. ಇಷ್ಟು ಕೂಡ ಮಾಡೋದಕ್ಕಾಗಿಲ್ಲ, ಆಲೂಗಡ್ಡೆ ಇನ್ನೂ ಸ್ವಲ್ಪ ಮಿಕ್ಕೊಂಡಿತ್ತು, ಟೈಮ್ ಬೇರೆ ಆಗ್ತಾಯಿತ್ತು. ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ಕೊಂಡಿದ್ದೆ. ಸ್ವಲ್ಪ ಕಡಲೆ ಹಿಟ್ಟು ಕ್ವಾಂಟಿಟಿ ಕೂಡ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ಬಿಟ್ಟಿದೆ. ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಇವಾಗ ನಾನು ಫಸ್ಟು ಪನ್ನೀರನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಪಕೋಡ ತುಂಬಾ ಚೆನ್ನಾಗಿತ್ತು. ಇದು ಕೂಡ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಎಣ್ಣೆ ಆಲ್ರೆಡಿ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇವಾಗ ಒಂದೊಂದೇ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ ನೀವು. ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀಗೆ ನಾನು ಎಲ್ಲ ಒಂದೊಂದೇ ಎತ್ತಿ ಬಿಟ್ಟು ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ. ನೋಡಿ ಈ ಥರ ಸ್ವಲ್ಪ ಫ್ರೈ ಒಂದು 5 ನಿಮಿಷ ಫ್ರೈ ಆಗಿದ್ಮೇಲೆ ಈ ಥರ ಉಲ್ಟಾ ಮಾಡ್ಕೋಬೇಕು. ನೋಡಿ ಇದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಆಲ್ರೆಡಿ ನಾನು ಈರುಳ್ಳಿ ಪಕೋಡ ಕೂಡ ಮಾಡ್ಕೊಂಡಿದ್ದೆ, ಅದು ವಿಡಿಯೋ ಮಾಡಿಲ್ಲ ನಾನು. ಇವಾಗ ನಾನು ಪಾಲಕ್ ಸೊಪ್ಪಿಂದು ಪಕೋಡ ಮಾಡ್ತಾಯಿದ್ದೀನಿ. ಇದನ್ನು ಹಾಗೆ ಹಸಿಟ್ಟಲ್ಲಿ ಎದ್ದಿ ಹಾಕ್ಕೊಳ್ತಾ ಇದ್ದೀನಿ.
ಇದು ಕೂಡ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಒಂದ್ಸತಿ ಟ್ರೈ ಮಾಡಿ ನೀವು ಕೂಡ. ನಮಗೆ ಎಣ್ಣೆ ಇದು ಪಕೋಡ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗಲ್ಲ, ಕಮ್ಮಿ ಅವ್ರು ತಿನ್ನೋದು, ಎಣ್ಣೆ ಐಟಮ್ ಜಾಸ್ತಿ ತಿನ್ನಲ್ಲ ಅವರು. ಮತ್ತು ನನ್ನ ಮಗಗೂ ಕೂಡ ಸ್ವಲ್ಪ ಇಷ್ಟಪಟ್ಟು ತಿಂತಾನೆಗೋಸ್ಕರ ಇಷ್ಟೆಲ್ಲ ಮಾಡ್ಕೊಂಡಿದ್ದೆ. ಅದಾದಮೇಲೆ ಅದು ಕೂಡ ಫ್ರೈ ಆಗಿದ್ಮೇಲೆ ಬೇಗನೆ ಬೆಂದಿರುತ್ತೆ ಫ್ರೆಂಡ್ಸ್. ಅದು ಕೂಡ ತೆಗೆದಿಟ್ಕೊಂಡಿದ್ದೆ. ಅದಾದಮೇಲೆ ನಾನು ಈ ಆಲೂಗಡ್ಡೆನ ಎದ್ದು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿತ್ತು. ಬಟ್ ನಾನು ಹಸಿಟ್ಟು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ಬಿಟ್ಟಿದ್ದೆ. ಈ ಥರ ಇದನ್ನು ಕೂಡ ಉಲ್ಟಾ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಬೆಂದಿದೆ ಆಲ್ರೆಡಿ. ಇವಾಗ ಎತ್ತಿಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಒಂದ್ಸತಿ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದಾಗಿತ್ತು. ನೋಡಿ ಈ ಥರ ನಾವು ಉಪವಾಸ ಬಿಡೋ ಟೈಮಲ್ಲಿ 6:30ಗೆಲ್ಲ ಉಪವಾಸ ಬಿಡ್ತೀವಿ ಸಂಜೆ ಮೇಲೆ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲ ಆಫೀಸ್, ಟೇಕ್ ಕೇರ್, ಬಾಯ್.